ಹಲೋ ದೀಕ್ಷಾ, ಎಲ್ಲಿಗೆ ಹೋಗ್ತಾ ಇದ್ದೀಯಾ? ಸ್ಕೂಲ್ ಇನ್ವೈಟ್ಸ್ ಕಲೆಕ್ಟ್ ಮಾಡ್ತಾ ಇದ್ದೀನಿ. ಯಾಕೆ? ನನ್ನ ಮಗಳ ಅಡ್ಮಿಷನಿಗೆ. ಅಲ್ಲಿ ಇಲ್ಲಿ ಯಾಕೆ ಹೋಗ್ತೀಯಾ? ನನ್ನ ಮಗ ಹೋಗ್ತಾನಲ್ಲ, ಆ ಸ್ಕೂಲ್ ಬೆಸ್ಟ್ ಶಿರಾಳಕೊಪ್ಪದಲ್ಲಿ. ನಾನು ಬೆಸ್ಟ್ ಅಂತ ಹೇಗೆ ನಂಬಲಿ? ಬಾ ನನ್ನ ಜೊತೆ, ಆ ಸ್ಕೂಲಿನ ಮಕ್ಕಳ ಜೊತೆ ಪರಿಚಯ ಮಾಡಿಸ್ತೀನಿ. ನಮ್ಮ ಸ್ಕೂಲಲ್ಲಿ ಕ್ರಿಯೇಟಿವ್ ಮತ್ತು ಆ್ಯಕ್ಟಿವಿಟಿ ಬೇಸ್ ಆಗಿ ಟೀಚಿಂಗ್ ಮಾಡ್ತಾರೆ. ನಮ್ಮ ಸ್ಕೂಲಿನಿಂದ ಪ್ರತಿ ವರ್ಷ ಪ್ರತಿಭಾ ಕಾರಂಜಿಲಿ ಪ್ರೈಸ್ ತಗೊತೀವಿ. ಟೀಚರ್ಸ್ ನಮ್ಮ ಜೊತೆ ಆಟ ಆಡ್ತಾರೆ. ಡೈಲಿ ಪಂಚಾಂಗ ಹೇಳ್ತಾರೆ. ನಮ್ಮ ಸ್ಕೂಲಲ್ಲಿ ಎಲ್ಲ ಸ್ಟೂಡೆಂಟ್ಸ್ ಬರ್ತ್ಡೇ ಸೆಲೆಬ್ರೇಟ್ ಮಾಡಿ ಗಿಫ್ಟ್ ಕೊಡ್ತಾರೆ. ನಮ್ಮ ಶಾಲೆಯಲ್ಲಿ ಪ್ರತಿ ತಿಂಗಳು 100% ಅಟೆಂಡೆನ್ಸ್ ಬಂದವರಿಗೆ ಗಿಫ್ಟ್ ಕೊಡ್ತಾರೆ. ಸ್ಟ್ರಿಕ್ಟ್ ಆಗಿ ಡಿಸಿಪ್ಲಿನ್ ಫಾಲೋ ಮಾಡ್ತಾರೆ. ನಮ್ಮ ಶಾಲೆಯಲ್ಲಿ ಪೇಜಿನ ಮುಖಾಂತರ ABCD ಕಲಿಸ್ತಾರೆ. ನಮ್ಮ ಸ್ಕೂಲಲ್ಲಿ ಕಾಂಪಿಟೇಷನ್ ಇಟ್ಟು ಸ್ಟೂಡೆಂಟ್ಸಿಗೆ ಪ್ರೈಸ್ ಕೊಡ್ತಾರೆ. ಪ್ರತಿ ಈವೆಂಟಲ್ಲೂ ಸ್ಟೂಡೆಂಟ್ಸ್ ಕೈಯಿಂದನೇ ಮಾಡಿಸ್ತಾರೆ. ನಮ್ಮ ಸ್ಕೂಲಲ್ಲಿ ಸ್ಪೆಷಲ್ ಡೇಸ್ ಸೆಲೆಬ್ರೇಟ್ ಮಾಡ್ತಾರೆ. CCTVಯಿಂದ ಯಾವಾಗಲೂ ಮಾನಿಟರಿಂಗ್ ಮಾಡುತ್ತಾರೆ. ಮಾರ್ನಿಂಗ್ ಬೇಗ ಬಂದು ಸಂಜೆ ಎಲ್ಲ ಸ್ಟೂಡೆಂಟ್ಸ್ ಹೋಗೋ ತನಕ ವೇಟ್ ಮಾಡಿ ಆಮೇಲೆ ಮನೆಗೆ ಹೋಗ್ತಾರೆ. ಎಲೆಕ್ಟ್ರಾನಿಕ್ ಡಿವೈಸ್ ಯೂಸ್ ಮಾಡಿ ಪಾಠ ಮಾಡ್ತಾರೆ. ಸ್ಕೂಲ್ನಿಂದ ಎಲ್ಲ ಸ್ಟಡಿ ಮೆಟಾಲಿಕ್ ಪ್ರೊವೈಡ್ ಮಾಡಿ ಎಂಕರೇಜ್ ಮಾಡುತ್ತಾರೆ. ನಮ್ಮ ಸ್ಕೂಲಿಂದ ಟೂರಿಗೆ ಕರ್ಕೊಂಡು ಹೋಗುತ್ತಾರೆ. ನಮ್ಮ ಸೀನಿಯರ್ ಸ್ಟೂಡೆಂಟ್ಸ್ ಹೋಗಿರುವ ಬೇರೆ ಸ್ಕೂಲ್ ಅಲ್ಲಿ ನಮ್ಮ ಶಾಲೆಯ ಕಲಿಕೆಯ ಬಗ್ಗೆ ಒಳ್ಳೆಯ ಅಭಿಪ್ರಾಯವಿದೆ. ಎವ್ರಿ ಮಂತ್ ಟೀಚರ್ ಮೀಟಿಂಗ್ ಮಾಡಿ ಮುಂದಿನ ಪ್ರೋಸೆಸ್ ಬಗ್ಗೆ ಇನ್ಫಾರ್ಮೇಷನ್ ಶೇರ್ ಮಾಡ್ತಾರೆ. ನಮ್ಮ ಟೀಚರ್ಸ್, ಸ್ಟೂಡೆಂಟ್ಸ್, ನಾನ್ ಟೀಚಿಂಗ್ ಸ್ಟಾಫ್ ಎಲ್ಲ ಒಂದೇ ಫ್ಯಾಮಿಲಿ ಥರ ಇರ್ತಾರೆ. ಭೇದ ಭಾವ ಇಲ್ಲದೆ ಕಲಿಕೆಯನ್ನು ಚೆನ್ನಾಗಿ ಹೇಳಿಕೊಡುತ್ತಾರೆ. ಇಂಗ್ಲಿಷ್ ಲೋವರ್ ಪ್ರೈಮರಿ ಸ್ಕೂಲಲ್ಲಿದೆ. ನಾನು ನನ್ನ ಮಗಳಿಗೆ ಇಲ್ಲೇ ಸೇರಿಸ್ತೀನಿ ಹಾಗೂ ಅಕ್ಕಪಕ್ಕದ ಮನೆಗೆಲ್ಲ ಹೇಳ್ತೀನಿ.